ಪಂಚಮಶಾಲಿ ರಾಜ್ಯಾಧ್ಯಕ್ಷರ ಉಚ್ಚಾಟನೆಗೆ ರಣತಂತ್ರ. ಏಕಪಕ್ಷೀಯ ನಿರ್ಣಯದಿಂದ ಸಂಘದಲ್ಲಿ ಗೊಂದಲ. ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಮಾಲಿಪಾಟೀಲ್ ಇವರು ಏಕಪಕ್ಷೀಯ ನಿರ್ಣಯದಿಂದ ಸಂಘದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಿವೆ. ಇವರನ್ನ ಅಧಿಕಾರದಿಂದ ಇಳಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಿರುವ ಘಟನೆ ನಡೆದೋಗಿದೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇವತ್ತು ಹಗರಿ ಬೊಮ್ಮನಹಳ್ಳಿಯ ಪಂಚಮಸಾಲಿ ಸಮಾಜದ ಸಮುದಾಯ ಭವನದಲ್ಲಿ ನಡೆದು ಸರ್ವ ಸದಸ್ಯರ ಅಭಿಪ್ರಾಯದಂತೆ ಹಾಲಿ ಅಧ್ಯಕ್ಷ ಶ್ರೀ ಸೋಮನಗೌಡ ಮಾಲಿಪಾಟೀಲ್ ಅವರನ್ನ ಅಧಿಕಾರ ಸ್ಥಾನದಿಂದ ಇಳಿಸಬೇಕಂತಕೊಂಡು ಅವಿಶ್ವಾಸ ನಿರ್ಣಯವನ್ನು ಮನ್ನಣೆಯನ್ನು ಸರ್ವಾನುಮತದಿಂದ ಪಾಸ್ ಮಾಡಿದ್ದೇವೆ. ಎಲ್ಲ ಆಯಾಮಗಳಿಂದ ಪರಿಶೀಲಿಸಿ ಕೂಲಂಕಷವಾಗಿ ಸಮಾಜದ ಅಭಿವೃದ್ಧಿ, ಸಂಘಟನೆ, ಜಾಗೃತಿ ಹಾಗೂ ಬಲವರ್ಧನೆಗಾಗಿ ಈ ನಿರ್ಧಾರವನ್ನು ಭಾರವಾದ ಹೊರದಿಂದ ತೆಗೆದುಕೊಂಡಿದ್ದೇವೆ. ಸಭೆಯಲ್ಲಿ ವ್ಯಕ್ತವಾದ ಎಲ್ಲ ಅಭಿಪ್ರಾಯಗಳು ಸರ್ವಾನುಮತದ್ದಾಗಿದೆ. ರಾಜ್ಯದಲ್ಲಿ 90 ಲಕ್ಷಕ್ಕೂ ಅಧಿಕ ಪಂಚಮಸಾಲಿ ಸಮಾಜದ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ, ಟ್ರಸ್ಟು, ಪೀಠ, ಸಮಾಜ, ರಾಜ್ಯ ಸಂಘ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ಹೋಗಿ ಸಮಾಜ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದುಕೊಂಡು ತೀರ್ಮಾನ ಮಾಡಿದ್ದೇವೆ. ಸಂಘದ ಮಾಜಿ ಅಧ್ಯಕ್ಷ, ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ದಿಂಡೂರ್ ನೇತೃತ್ವದಲ್ಲಿ ಪಂಚಮಸಾಲಿ ಭವನದಲ್ಲಿ ಭಾನುವಾರ ರಾಜ್ಯ ರಾಜಕಾರಣಿ ಸಭೆ ನಡೆದಿದೆ. ಇದೇ ವೇಳೆ ದಿಂಡೂರು ಮಾತನಾಡಿ, ಸಮಾಜದಲ್ಲಿ ಗೊಂದಲ, ನಿರ್ಣಯ, ಏಕಪಕ್ಷೀಯ ತೀರ್ಮಾನ ಮತ್ತು ಸಮಾಜದ ಘನತೆಯನ್ನ ಹಾಳು ಮಾಡುತ್ತಿದ್ದಾರೆ. ಪಂಚಮಸಾಲಿ ಶ್ರೀಗಳ ಉಚ್ಚಾಟನೆ ಮಾಡುವ ನಿರ್ಣಯ ಕೈಗೊಂಡಿದ್ರು ರಾಜ್ಯಾಧ್ಯಕ್ಷರಾಗಿದ್ದವರು ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅವರ ನಡವಳಿಕೆಗಳು ಈಗಾಗಲೇ ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಾಗಿದ್ದಾವೆ. ಸಮಾಜದಲ್ಲಿ ಅಧ್ಯಕ್ಷನ ಬಗ್ಗೆ ಅನುಮಾನ ಮೂಡಿದೆ. ಸಮಾಜವನ್ನ ವಿಘಟನೆ ಮಾಡ್ತಾ ಇದ್ದಾನೆ, ಅಕ್ರಮ ಕೂಟದಲ್ಲಿ ಕೈ ಜೋಡಿಸಿದ್ದಾನೆ. ಅದೆಲ್ಲ ಮಾಧ್ಯಮದಲ್ಲಿ ನೀವು ಈಗಾಗಲೇ ಪ್ರಕಟಣೆ ಮಾಡಿರಿ. ಇಂಥವನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಸಮಾಜ ಆತಂಕಕ್ಕೊಳಗಾಗಬಾರದು ಅನ್ನೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ಹೊತ್ತು ರಾಜ್ಯ ಸಮಿತಿ ಸದಸ್ಯರು ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ. ಇವನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅಯೋಗ್ಯ ಅನ್ನೋದು ಇವತ್ತು ವಿಶ್ವಾಸದ ಮೂಲಕ ಖಾತ್ರಿಯಾಗಿದೆ. ಐಕ್ಯತೆಯಿಂದ ಒಯ್ಯಬೇಕಾಗಿತ್ತು ತಾನೆ. ಆ ಪ್ರಯತ್ನ ಎಲ್ಲಿದೆ ಹೇಳಿ ನೋಡೋಣ. ಈಗ ರಾಜ್ಯ ಸಮಿತಿಯ ಸಂಪೂರ್ಣ ವಿಶ್ವಾಸವನ್ನು ತೆಗೆದುಕೊಂಡು ಶ್ರೀಗಳನ್ನ ಪದಚ್ಯುತಗೊಳಿಸ್ತು. ಆ ನಿರ್ಣಯ ಪಾಲನೆ ಮಾಡಬೇಕಾದ ಯಾರ ಕೆಲಸ? ಅಧ್ಯಕ್ಷನ ಕರ್ತವ್ಯ ತಾನೆ. ಆ ಬಗ್ಗೆ ಕಾನೂನಾತ್ಮಕ ಕ್ರಮಗಳಾಗ್ಲಿ, ಅವ್ರನ್ನ ಮನವೊಲಿಸತಕ್ಕಂತಾಗ್ಲಿ, ಅಲ್ಲಿಂದ ಗೌರವದಿಂದ ಅವ್ರನ್ನ ನಿರ್ಗಮಿಸುವ ಹಾಗೆ ಯಾವ ಪ್ರಯತ್ನಗಳನ್ನು ಅವ್ನು ಮಾಡಲಿಲ್ಲ. ರಾಜ್ಯ ಸಮಿತಿ ಬೆಂಬಲ, ಪದಚ್ಯುತ ನಿರ್ಣಯ ಅಂಗೀಕಾರ ಮಾಡೋದ್ರಲ್ಲಿ ಕೂಡ ಸಂಪೂರ್ಣವಾಗಿ ಎಡವಿದ್ದಾರೆ. ಮತ್ತೆ ಅವ್ರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ನೀವು ಮಾಧ್ಯಮದಲ್ಲಿ ಬಿತ್ತರಗೊಳಿಸಿರಿ. ಅವ್ರ ಭಾಷೆ, ಅವರ ಸಮಾಜದ ಬಗ್ಗೆ ಅವರ ಮಾತುಗಳು, ಸಮಾಜವನ್ನು ಒಡಿಲಿಕ್ಕಾಗಿ ದುಷ್ಟಶಕ್ತಿಗಳನ್ನ ಕೈಜೋಡಿಸಿರೋದು ಕೂಡ ಅವರು ಈಗಾಗಲೇ ಮಾಧ್ಯಮದಲ್ಲಿ ಬಿತ್ತರ ಮಾಡಿದ್ದಾರೆ. ಅವರು ನೈತಿಕವಾದ ಹಕ್ಕಿಲ್ಲ, ಈ ಸಮಾಜದ ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಸೋಮನಗೌಡ ಪಾಟೀಲ್ರಿಗೆ ಹಕ್ಕಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ. ಪಂಚಮಶಾಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾ. ಸಮಾಜದ ಟ್ರಸ್ಟಿಗಳಿಂದ ಈ ನಿರ್ಧಾರ ಎಲ್ಲ ಆಯಾಮಗಳಿಂದ ಪರಿಶೀಲನೆ ಮಾಡಲಾಗಿದೆ. ಸಮಾಜದ ಸಂಘಟನೆ, ಅಭಿವೃದ್ಧಿ ಮತ್ತು ಬಲವರ್ಧನೆಗೆ ಈ ನಿರ್ಣಯವನ್ನ ಒಲ್ಲದ ಮನಸ್ಸಿನಿಂದ ಕೈಗೊಳ್ಳಲಾಗಿದೆ ಎಂದು ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಹೇಳಿಕೊಂಡಿದ್ದು ಹೀಗೆ. ಸಭೆಯಲ್ಲಿ ಈ ದಿವಸ ರಾಜ್ಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರು ಇಂದಿನ ಸಭೆಯಲ್ಲಿ 28 ಜನ ಹಾಜರಿದ್ದಾರೆ. ಅವರ ಒಟ್ಟಾರೆ ಅಭಿಪ್ರಾಯ, ಹಾಲಿ ಅಧ್ಯಕ್ಷ ಸೋಮನಗೌಡ ಪಾಟೀಲರನ್ನ ಅವರನ್ನ ಅವಿಶ್ವಾಸದಿಂದ ಕೆಳಗಿಳಿಸ್ತಕ್ಕಂಥ ನಿರ್ಣಯವನ್ನ ಸಭೆ ಸಂಪೂರ್ಣ ಬಹುಮತದಿಂದ ಇವತ್ತು ಅಂಗೀಕಾರ ಮಾಡಿದೆ. ಈ ವಿಷಯವಾಗಿ ಅವರಿಗೆ 7 ದಿನಗಳ ಒಂದು ನೋಟಿಸನ್ನ ಕೊಟ್ಟು ಮುಂದಿನ ಕ್ರಮಕ್ಕೆ ಚಾಲನೆ ಕೊಡ್ಬೇಕಂತಕ್ಕಂಥದ್ದು ಸಹಿತ ಇವತ್ತಿನ ಸಭೆ ನಿರ್ಣಯ ಕೈಗೊಂಡಿರುತ್ತದೆ. ಪ್ರಮುಖ ಕಾರಣ, ಈಗಾಗಲೇ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ಈ ವಿಷಯ
ಪ್ರಸ್ತಾಪವಾಗಿದೆ. ಇಡೀ ಸಮಾಜ, ವೀರಶೈವ ಪಂಚಮಸಾಲಿ ಸಮಾಜ ಎಷ್ಟೊಂದು ಬಲಾಢ್ಯವಾಗಿರ್ತಕ್ಕಂಥ ಸಮಾಜ ಇವತ್ತು ರಾಜ್ಯದಲ್ಲಿ ನಾವು ಇನ್ನೊಬ್ಬರಿಗೆ ಮುಂದೆ ತಲೆ ತಗ್ಗಿಸ್ತಕ್ಕಂಥ ವಿಚಾರಗಳು ಅನೇಕ ಬಾರಿ ನಡೆದಿದ್ದರಿಂದ ಎಲ್ಲರಿಗೂ ಮುಜುಗರ ಆಗಿದೆ ಇಡೀ ಸಮಾಜಕ್ಕೆ. ಇದು ಸಾಮಾಜಿಕ ಜಾಲತಾಣಗಳನ್ನು ಒಳಗೊಂಡು ಇವತ್ತು ಜನಜನಿತವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು ತಾವು ಒಂದು ಘನತೆಯಿಂದ ನಡ್ಕೊಳ್ಬೇಕಾಗಿತ್ತು. ಆದರೆ ಅವರು ತಮ್ಮ ಜವಾಬ್ದಾರಿಕೆಯನ್ನ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿ ಸಹಿತ ಅವರು ಎಡವಿದ್ದಾರೆ. ಅವರು ಸರಿಯಾಗಿ ನಡೆದುಕೊಂಡಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸ್ತಕ್ಕಂಥದ್ದಕ್ಕೆ ಅವರು ಸಾಧ್ಯವಾಗಿಲ್ಲ. ಇನ್ನು ರಾಜ್ಯಾಧ್ಯಕ್ಷರ ವಿರುದ್ಧ ಸರ್ವ ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ. ರಾಜ್ಯದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಪಂಚಮಸಾಲಿ ಜನರಿದ್ದಾರೆ. ಸಮಾಜದ ಟ್ರಸ್ಟ್ ಪೀಠ, ಸಮಾಜ ಮತ್ತು ಸಂಘಗಳು ಒಟ್ಟಾಗಿ ಹೋಗುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುವ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ಮತ್ತೆ ನಾವು ಹಿರಿಯರನ್ನ, ಯೋಗ್ಯರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಆ ಎಲ್ಲ ಸವಾಲುಗಳನ್ನ ಈ ರಾಜ್ಯ ಸಮಿತಿ ಎದುರಿಸಲಿಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಖುಷಿ. ಆ ಬಗ್ಗೆ ನಾವು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಯಾರು ನಮ್ಮನ್ನು ವಿರೋಧ ಮಾಡಿದ್ದಾರೆ ಅವ್ರು ನಮ್ಮ ರಾಜ್ಯ ಸಮಿತಿಯಲ್ಲಿಲ್ಲ, ಪಂಚಮಸಾಲಿ ಸಮಾಜದ ಜಿಲ್ಲಾ ಸಮಿತಿಯಲ್ಲಿಲ್ಲ, ತಾಲೂಕಾ ಸಮಿತಿ ಇಲ್ಲ. ನಮ್ಮ ಸಂಘದ ಸದಸ್ಯನೇ ಇರದೇ ಇರತಕ್ಕಂಥ ವ್ಯಕ್ತಿ ಒಂದು ಅಕ್ರಮ ಕೂಟವನ್ನು ಕಟ್ಕೊಂಡು ಗಂಜಿ ಕೇಂದ್ರವನ್ನು ಮಾಡಿಕೊಂಡು ಸಮಾಜವನ್ನ ವಿಘಟನೆ ಮಾಡಲಿಕ್ಕೆ ಕೆಲವರು ಪಿತೂರಿ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅದಕ್ಕೆ ಕಿವಿಗೊಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ರಾಜ್ಯ ಸಮಿತಿ ಬಲಿಷ್ಠವಾಗಿದೆ. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ ಅವಶ್ಯಕ. ಇನ್ನು ಸಮಾಜದಲ್ಲಿ ಉಂಟಾಗಿರುವ ಗೊಂದಲಗಳಿಗೆ ಪರಿಹಾರ ಹುಡುಕುವ ಸಂಘದ ರಾಜ್ಯ ಮಹಿಳಾ ಯುವ ಘಟಕ ಸೇರಿ ಒಮ್ಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ. ಹಾಗೆ ನೋಟಿಸ್ ಕೂಡ ನೀಡಲಾಗುವುದು ಅಂತ ಹೇಳಿಕೊಂಡ್ರು. ಕೆಲವೊಬ್ಬ ಪಟ್ಟಪದ ಹಿತಾಸಕ್ತಿಗಳು ಮತ್ತು ಕಾಣದ ಕೈಗಳಿದ್ದು ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಅಭಿಪ್ರಾಯಪಟ್ಟರು. ಪರ್ಯಾಯ ಪೀಠಾಧ್ಯಕ್ಷರ ನಿರ್ಣಯ ಸದ್ಯಕ್ಕಿಲ್ಲ. ಮೊದಲಿಗೆ ರಾಜ್ಯಾಧ್ಯಕ್ಷರ ಪದಚ್ಯುತಿ, ಬಳಿಕ ಮುಂದಿನ ನಿರ್ಣಯ ಕೈಗೊಳ್ಳಲಾಗುವುದು. ಹೊಸ ಸದಸ್ಯರು ರಾಜ್ಯ ಸಂಘಕ್ಕೆ ಮುಂದಿನ ವಾರ್ಷಿಕ ಸಭೆಯಲ್ಲಿ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ. ಹೊಸಪೇಟೆ ನಡೆದಂಥ ಕಾರ್ಯ ಸಮಿತಿಯಲ್ಲಿ ನಿರ್ಣಯ ತೆಗೆದುಕೊಂಡಿತ್ತು. ಪಂಚಮಸಾಲಿ ಶ್ರೀಗಳನ್ನ ಉಚ್ಚಾಟನೆ ಮಾಡಲಿಕ್ಕೆ ಸಂಪೂರ್ಣವಾದ ಬಹುಮತ ಕೊಟ್ಟಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ಅವರು ನಡ್ಕೊಂಡ್ರು. ಒಂದು, ಎರಡನೇದು ಗೊಂದಲ ಮಾಡಬಾರ್ದು ಸ್ಪಷ್ಟವಾಗಿ ಹೇಳಿದ್ವಿ. ಆದಾಗ್ಯೂ ಕೂಡ ಸಮಾಜದಲ್ಲಿ ಗೊಂದಲದ ವಾತಾವರಣ ಯಾಕೆ ಸೃಷ್ಟಿಯಾಯಿತು ಅಂತ ಕೇಳಿದರೆ, ತಮ್ಮ ಅಭಿಪ್ರಾಯಗಳನ್ನ ಏಕಪಕ್ಷೀಯವಾಗಿ ಪದಾಧಿಕಾರಿಗಳನ್ನ ಉಚ್ಚಾಟನೆ ಮಾಡುವ ಮುಖಾಂತರ ಏಕಪಕ್ಷೀಯ ಸರ್ವಾಧಿಕಾರ ಮಾಡಿದ್ರಲ್ಲ, ಅದಕ್ಕೋಸ್ಕರ ಇದು ಒಂದು ಮುಖ್ಯ ಕಾರಣ. ಸ್ಪಷ್ಟವಾಗಿ ಶ್ರೀಗಳ ಉಚ್ಚಾಟನೆಯನ್ನ ದೃಢೀಕರಿಸಿತ್ತು. ಆದಾಗ್ಯೂ ಕೂಡ ಸಂಘದ ಆದೇಶವನ್ನ ಧಿಕ್ಕರಿಸಿ ಅವರು ಸ್ವತಂತ್ರವಾಗಿ ಹೇಳಿಕೆ ಕೊಟ್ಟರು. 7 ಜನ ಫೋನ್ ಮಾಡಿಬಿಟ್ಟು ನಾವು ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸಭೆಯ ಅಧ್ಯಕ್ಷ ದೇವರಮನಿ ಶಿವಚರಣ, ಸಂಘದ ರಾಜ್ಯ ಗೌರವಾಧ್ಯಕ್ಷ ಬಾವಿ ಬೆಟ್ಟಪ್ಪ, ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ, ಮಾಜಿ ಅಧ್ಯಕ್ಷ ಅಕ್ಕಿ ಶಿವಕುಮಾರ್, ರೇಣುಕಾ, ರುದ್ರಾಂಬ ಸೇರಿ ಒಟ್ಟು 28 ಸದಸ್ಯರು ಭಾಗಿಯಾಗಿದ್ರು. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.